ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಗೆ ಇವತ್ತೊಂದು ಹೊಸ ಐಟಮ್ ಬಂದಿದೆ. ಅಂದರೆ ನಮ್ಮ ಮನೆಯವ್ರು ತಂದಿದ್ದಾರೆ. ಅಂದರೆ ಎಲೆಕ್ಟ್ರಿಕ್ ಸ್ಟವ್ ಇದು, ಪಿಜನ್ ಇದು. ನಮ್ಮ ಮನೇಲೂ ಮುಂಚೆ ಇತ್ತು, ಅದು ಸ್ವಲ್ಪ ಆಫ್ ಆ್ಯಂಡ್ ಆನ್ ಬಟನ್ ಹಾಳಾಯಿತು. ರಿಪೇರಿಗೆ ಅಂತ ಕೊಟ್ಟಿದ್ವಿ, ಅದು ವಾಪಸ್ ಬರಲೇ ಇಲ್ಲ. ಹಂಗಾಗಿ ಮತ್ತೆ ಬೇರೆ ತಂದಿದ್ದಾರೆ ಹೊಸದು. ನಾನಿವಾಗ ಓಪನ್ ಮಾಡ್ತಾ ಇದ್ದೀನಿ ಇದನ್ನು. ಮುಂಚೆ ಇದ್ದಿದ್ದಕ್ಕೂ ಈ ಮಿಷಿನ್ಗೂ ತುಂಬ ಡಿಫ್ರೆನ್ಸ್ ಇದೆ. ನಾವು ಮುಂಚೆ ಇದ್ದಿದ್ದ ಮಿಷಿನ್ ತಗೊಂಡು ಬಂದು ಹತ್ತತ್ರ 10 ವರ್ಷ ಆಗಿತ್ತಲ್ವ, 10 ವರ್ಷ ಇತ್ತು ಆ ಮಿಷಿನ್. ಏನೂ ಡ್ಯಾಮೇಜ್ ಆಗಲಿ, ಏನು ಕೆಟ್ಟೋಗಿ ರಿಪೇರಿ ಆಗಲಿ ಯಾವುದೂ ಬಂದಿರಲಿಲ್ಲ. ನೋಡಿ, ಈ ಥರ ಇದೆ ಸ್ಟವ್. ಇದು ಎಲೆಕ್ಟ್ರಿಕ್ ಸ್ಟವ್. ಮತ್ತು ಇದಕ್ಕೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಮುಂಚೆ ಇದ್ದಿದ್ದ ಮೆಷಿನ್ಗೂ ಇದಕ್ಕೂ ಏನೇನು ಡಿಫ್ರೆನ್ಸ್ ಇದೆ ಅಂದರೆ, ಮುಂಚೆ ಇದ್ದಿದ್ದಕ್ಕೆ ಎಷ್ಟೇ ಅಡುಗೆ ಮಾಡಿದರೂ ಸ್ವಲ್ಪನೂ ಸುಡ್ತಾ ಇರಲಿಲ್ಲ. ಇಲ್ಲಿ ಆನಲ್ಲಿದ್ರೂ ಇದಕ್ಕೂ ಬಿಸಿ ಆಗುತ್ತೆ. ಇದು ಫುಲ್ ಬಿಸಿ ಆಗುತ್ತೆ, ಇಲ್ಲಿ ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ಎಲ್ಲ ಪಾತ್ರೆನೂ ಇಡ್ಬೋದು. ಸ್ಟೀಲು, ಸಿಲ್ವರ್, ಕುಕ್ಕರ್ ಎಲ್ಲ ಪಾತ್ರೆನೂ ಇಟ್ಟು ಅಡುಗೆ ಮಾಡ್ಬೋದು. ಮುಂಚೆ ಇದ್ದಿದ್ದು ಪಿಜನ್ ಸ್ಟವ್ಗೆ ಆಗ್ತಿರಲಿಲ್ಲ, ಬರೀ ಸ್ಟೀಲ್ ಪಾತ್ರೆ ಮಾತ್ರ ಯೂಸ್ ಮಾಡಬೇಕಾಗಿತ್ತು. ಇದು ಆಲ್ ಇನ್ ಒನ್ನು, ಯಾವ ಪಾತ್ರೆನಾದರೂ ಇಟ್ಟು ಅಡುಗೆ ಮಾಡ್ಕೋಬೋದು. ಮತ್ತು ಇಲ್ಲಿ ಸ್ಕ್ರೀನ್ ಬಟನ್ ಇದೆಯಲ್ಲ, ಇದು ಅಷ್ಟೇ ಒಂಥರ ಸ್ಕ್ರೀನ್ ಟಚ್ ಥರ, ಬರೀ ಹಿಂಗೆ ಪ್ರೆಸ್ ಮಾಡಿದ್ರೆ ಆಯಿತು. ಇಷ್ಟೇ ಈ ಥರ ಟಚಿಂಗ್ ಅಷ್ಟೇ. ಮುಂಚೆ ಇದ್ದಿದ್ದು ಬಟನ್ ಥರ ಇತ್ತು, ಹಿಂಗೆ ಪ್ರೆಸ್ ಮಾಡಬೇಕಿತ್ತು. ಈ ಆಪ್ಷನ್ನು ಚೇಂಜ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಮಿಷಿನ್ ಇದು. ಈ ಸ್ಟವ್ಗೆ 2 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ನೋಡಬೇಕು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ. ಮುಂಚೆ ಇದ್ದು ಸ್ಟವ್ 10 ವರ್ಷದ ಮೇಲೆ ಬಂದಿತ್ತು. ಏನಿಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಪ್ರೆಸ್ಸಿಂಗ್ ಬಟನ್ ಹೋಗಿತ್ತು. ಇದು ಎಮರ್ಜೆನ್ಸಿ ಗ್ಯಾಸ್ ಏನಾದ್ರು ಪಟ್ಟಂತ ಖಾಲಿ ಆದಾಗ ತುಂಬ ಯೂಸ್ ಆಗುತ್ತೆ. ಮತ್ತು ಗ್ಯಾಸಲ್ಲಿ ಅಡುಗೆ ಮಾಡೋದಕ್ಕಿಂತ ಇದರಲ್ಲಿ ಸ್ವಲ್ಪ ಬೇಗ ಹೀಟ್ ಆಗುತ್ತೆ. ನೀರು, ಬಿಸಿನೀರು, ಹಾಲು ಪ್ರತಿಯೊಂದು ಅಷ್ಟೇ ಬೇಗನೆ ಹೀಟ್ ಆಗುತ್ತೆ, ಬೇಗ ಕಾಯುತ್ತೆ, ಬೇಗ ಅಡುಗೆ ಆಗುತ್ತೆ. ತುಂಬ ಯೂಸ್ಫುಲ್ ಇದೆ ಸ್ಟವ್. ಇದು ನನಗೆ ತುಂಬ ಇಷ್ಟ ಆಯಿತು. ಒಂದು ಹಾಳಾಗಿತ್ತಲ್ಲ, ಇನ್ನೊಂದು ಬೇಕು ಅಂತ ತರಿಸ್ಕೊಂಡಿದ್ದು. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಬಾಯ್.